ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನಕ್ಕಾಗಿ ಕೊಡಲ್ಪಟ್ಟ ವಾಕ್ಯವು ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 3ನೇಯ ವಚನ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಕರ್ತನು ಪ್ರೀತಿ ಸ್ವರೂಪನಾಗಿ ಇದ್ದಾನೆ. ಆತನು ನಮ್ಮನ್ನ ಪ್ರೀತಿಸಿರುವುದು ಶಾಶ್ವತವಾಗಿರುವಂತ ಪ್ರೇಮದಿಂದಲೇ, ಆದ ಕಾರಣ ತಂದೆಯು ನಮ್ಮನ್ನು ಮಮತೆಯಿಂದ ಸೆಳೆದುಕೊಂಡಿದ್ದಾನೆ. ಆತನ ಪ್ರೀತಿಯ ಗುಣವನ್ನು ನಾವು ಹೊಂದಿಕೊಳ್ಳಬೇಕು. ಆತನ ಆಜ್ಞೆಗಳನ್ನು ಕೈಗೊಂಡು ಆತನ ಮಕ್ಕಳಾಗಿ ನಾವು ನಡೆಯಬೇಕು. ಪ್ರತಿದಿನದಲ್ಲೂ ಆತನ ಕೃಪೆ, ಕರುಣೆ, ಪ್ರೀತಿ ಹೊಂದಿದವರಾಗಿ ಬಾಳಬೇಕು. ಈ ದಿನದ ವಾಕ್ಯದ ಪ್ರಕಾರವಾಗಿ ಆತನು ನಮ್ಮನ್ನ ಪ್ರೀತಿಸಿದ್ದಾನೆ. ಅದೇ ಲಕ್ಷಣವನ್ನು ನಾವು ಹೊಂದಿಕೊಂಡು ಪ್ರತಿ ಒಬ್ಬೊಬ್ಬರನ್ನು ನಾವು ಕ್ರಿಸ್ತನಲ್ಲಿ ಪ್ರೀತಿಸುತ್ತಾ ನಡೆಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಕರ್ತನೇ, ಈ ದಿನದಲ್ಲಿ ನೀನು ಕೊಟ್ಟಿರುವಂತಹ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು, ನೀನು ನಮ್ಮನ್ನ ಎಷ್ಟು ಪ್ರೀತಿಸಿದ್ದಿ ಸ್ವಾಮಿ. ಹೌದು ಕರ್ತನೇ, ನಮ್ಮ ಪಾಪಗಳನ್ನು ನೆನಪಿಗೆ ತಾರದಂತೆ ನಮ್ಮನ್ನ ವಿಶೇಷವಾದ ಪ್ರೀತಿಯಿಂದ ನೀನು ನಮ್ಮನ್ನ ಪ್ರೀತಿಸಿ ನಡೆಸುತ್ತಾ ಬರುತ್ತೀಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ದಿನದ ವಾಕ್ಯವನ್ನು ನಾವು ಅರಿತುಕೊಂಡವರಾಗಿ, ಓದಿದವರಾಗಿ ಮಾತ್ರವಲ್ಲ, ಅದನ್ನು ಧ್ಯಾನಿಸುತ್ತಾ ನಿನ್ನ ಮಾರ್ಗದಲ್ಲಿ ನಡೆಯಲು ಬೇಕಾಗಿರುವಂಥ ನಿನ್ನ ಕೃಪೆಯನ್ನು ಹೊಂದಿಕೊಂಡು ಬಾಳುವಂತೆ ನೀನು ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನ ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.